ಒಂದು ಗುಲಾಬಿ ಹೂವಕ್ಕೆ ನೀನೆಷ್ಟು ಸುಂದರವಾಗಿದ್ದೀಯಾ, ನೀನು ಯಾಕೆ ಈ ರೀತಿ ಸುಂದರವಾಗಿದ್ದೀಯಾ ಅಂತ ಕೇಳಿದ್ರೆ ಅದೇನು ಉತ್ತರ ಕೊಡಬೇಕು? ಅದೇ ರೀತಿ ಜಗತ್ತಿನ ಶ್ರೇಷ್ಠ ಇಂಜಿನಿಯರ್ ಅಂತ ಕರೆಯಲ್ಪಡುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾಕೆ ಶ್ರೇಷ್ಠ ಇಂಜಿನಿಯರ್ ಆದರು ಅಂತ ಕೇಳಿದಾಗ ಅದರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ. ಭಾರತದ ಇತಿಹಾಸದಲ್ಲಿ ಅನೇಕ ರಾಜರುಗಳು ಬರ್ತಾರೆ, ಅನೇಕ ಯೋಧರುಗಳು ಹುಟ್ಟಿದ್ದಾರೆ, ಅನೇಕ ವಿಜ್ಞಾನಿಗಳು ದೇಶದ ಸೇವೆ ಮಾಡಿದ್ದಾರೆ. ಆದರೆ ಅವರ ಬದುಕು ನಾವು ನೋಡಿದಾಗ ಬದುಕನ್ನೇ ಬದಲಿಸಿದ ಕೆಲವು ವ್ಯಕ್ತಿಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅತ್ಯಂತ ಗೌರವದಿಂದ ನಾವು ಕಾಣ್ತೇವೆ. ಒಬ್ಬ ಸಾಮಾನ್ಯ ಹಳ್ಳಿಯ ಬಾಲಕ ಬಡತನದ ನಡುವೆ ಓದನ್ನು ಬಿಟ್ಕೊಡದೆ ತನ್ನ ಜ್ಞಾನದಿಂದ ನದಿಗಳನ್ನು ನಿಯಂತ್ರಿಸಿ, ನಗರಗಳನ್ನು ರಕ್ಷಿಸಿ, ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಾರೆ. ಜಗತ್ತೇ ಮೆಚ್ಚುವ ಇಂಜಿನಿಯರ್ ಆಗಿ ಬೆಳೀತಾರೆ. ಇದು ಕೇವಲ ಕಥೆ ಅಲ್ಲ. ಈ ಪರಿಶ್ರಮದ ಕಥೆ ಹಿಂದೆ ಶಿಸ್ತಿನ ಕಥೆ ಕೂಡ ಹಾಗೂ ದೇಶಭಕ್ತಿಯ ಕಥೆ ಕೂಡ ಇದೆ. ಅದು 1861 ಸೆಪ್ಟೆಂಬರ್ 15. ಕರ್ನಾಟಕದ ಮುದ್ದೇನಹಳ್ಳಿ ಸುಂದರವಾದ ಹಳ್ಳಿ ಅದು. ಅಲ್ಲೊಂದು ಮಗು ಜನಿಸುತ್ತೆ. ಆ ಮಗುವಿನ ಹೆಸರೇ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ಪಂಡಿತರಾಗಿರ್ತಾರೆ. ತಾಯಿ ವೆಂಕಟಲಕ್ಷ್ಮಮ್ಮ ಸರಳ ಹಾಗೂ ದಯಾಳು ಮಹಿಳೆ ಅಂತ ನಾವು ಹೇಳ್ಬೋದು. ವಿಶ್ವೇಶ್ವರಯ್ಯನವರಿಗೆ ಬಾಲ್ಯದಿಂದಲೇ ಶಾಂತ ಸ್ವಭಾವವನ್ನು ಪಡೆದಂತಹ ಬಾಲಕರಾಗಿದ್ದರು. ಆಟಕ್ಕಿಂತ ಪುಸ್ತಕಗಳೇ ಹೆಚ್ಚು ಇಷ್ಟಪಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಮಳೆ ನೀರು ಹೇಗೆ ಹರಿಯುತ್ತವೆ, ಕೊಳದಲ್ಲಿ ನೀರು ಹೇಗೆ ಬರ್ತವೆ, ರಸ್ತೆ ಏಕೆ ಕೆಟ್ಟಿದೆ, ಇಂತಹ ವಿಷಯಗಳಲ್ಲಿ ಬಾಲ್ಯದಿಂದಲೇ ಗಮನ ಇತ್ತು, ಕುತೂಹಲನೂ ಕೂಡ ಇತ್ತು. ಒಮ್ಮೆ ಅವ್ರ ತಾಯಿ ಕೇಳ್ತಾರೆ, ಮಗನೇ ಏನಿಷ್ಟು ಯೋಚನೆ ಮಾಡ್ತಾ ಇದ್ದೀಯಾ ಅಂತಂದಾಗ, ಜನರಿಗೆ ಉಪಯೋಗ ಆಗುವಂತಹ ಕೆಲಸ ಮಾಡಬೇಕು ಅಂತ ತಮ್ಮ ತಿಳುವಳಿಕೆ ಬಂದಾಗ ಹೇಳಿದ ಮಾತದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈಗಿನ ಮಕ್ಕಳು ಅಥವಾ ಈಗಿನ ಕಾಲದ ಮಕ್ಕಳಿಗೆ ತಿಳುವಳಿಕೆಗಿಂತ ಸಂಸ್ಕಾರದ ಅಗತ್ಯ ತುಂಬ ಇದೆ. ಆಗಿನ ಕಾಲದಲ್ಲಿ ಸಂಸ್ಕಾರ ಹುಟ್ಟುತ್ತಲೇ ಬರ್ತಾ ಇತ್ತು. ಅಂತಹ ಸಂಸ್ಕಾರದ ಕುಟುಂಬದಲ್ಲಿ ಬಂದಂತಹ ವಿಶ್ವೇಶ್ವರಯ್ಯನವರು ಈ ಮಾತನ್ನು ಹೇಳಿದಾಗ ತಾಯಿ ಈ ಮಾತನ್ನು ಕೇಳಿ ಸಂತೋಷ ಪಡ್ತಾಳೆ. ಕೆಲವು ವರ್ಷಗಳ ನಂತರ ತಂದೆ ನಿಧನರಾಗ್ತಾರೆ. ಕುಟುಂಬ ಸಂಕಷ್ಟಕ್ಕೆ ಸಿಲುಕಿ ಹೋಗ್ಬಿಡುತ್ತೆ. ಮನೆಯಲ್ಲೇ ಹಣ ಇರಲಿಲ್ಲ. ಆದರೆ ವಿಶ್ವೇಶ್ವರಯ್ಯನವ್ರ ಮನಸ್ಸಿನಲ್ಲಿ ಒಂದು ಮಾತಿತ್ತು, ಓದನ್ನು ಎಂದಿಗೂ ಬಿಡಬಾರ್ದು, ನಾನು ಓದನ್ನು ಬಿಟ್ಟರೆ ಎಲ್ಲವನ್ನು ಬಿಟ್ಟಂತೆ ಅಂತ ಒಂದು ಅವರಿಗೆ ನಂಬಿಕೆ ಇತ್ತು. ದೂರ ಶಾಲೆ ಇತ್ತು, ನಡೆದು ಹೋಗುವಂತಹ ಸಂದರ್ಭಗಳು ಕೂಡ ಎದುರಾದವು. ಹೊಟ್ಟೆ ಖಾಲಿ ಆದರೂ ಕೂಡ ಓದ್ತಾ ಇದ್ದರು. ತಿನ್ನೋದಕ್ಕೆ ಏನೂ ಇರ್ತಾ ಇರಲಿಲ್ಲ. ದೀಪದ ರಾತ್ರಿ ಈ ರಸ್ತೆ ಬೆಳಕಿನಲ್ಲಿ ದೀಪದ ಕೆಳಗೆ ಕೂತು ಓದುವಂತಹ ಪರಿಸ್ಥಿತಿ ಅವರಿಗೆ ಬಂತು. ಸ್ನೇಹಿತರ ಆಟ ಆಡ್ಲಿಕ್ಕೆ ಹೋದರೆ ಇವರು ಪುಸ್ತಕ ಹಿಡಿದುಕೊಂಡು ಒಂದು ಕಡೆ ಕುಳಿತಾ ಇದ್ದರು. ಸ್ನೇಹಿತರು ಕೇಳ್ತಾ ಇದ್ರು, ಯಾಕೆ ಬರುತ್ತಾ ಇಲ್ಲ ಅಂತ. ನಾಳಿನ ಭವಿಷ್ಯ ನೋಡ್ಕೋಬೇಕಲ್ಲ ಅಂತ ಹೇಳ್ತಾ ಇದ್ರು. ಈ ಆಲೋಚನೆಗಳು ಜನರು ನೋಡಿ ಆ ಊರಿನ ಜನ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ನಂಬಿಕೆ ಆ ಊರಿನ ಜನಕ್ಕೆ ಇತ್ತು. ಮುಂದೆ ಬೆಂಗಳೂರಿಗೆ ವಿದ್ಯಾಭ್ಯಾಸವನ್ನು ಮಾಡಲು ಬರ್ತಾರೆ. ನಗರ ಜೀವನ ಅವರಿಗೆ ಹೊಸ ಜೀವನದ ಅನುಭವ ತರುತ್ತೆ. ಹಣದ ಕೊರತೆ ಇನ್ನೂ ಅಷ್ಟೇ ಇತ್ತು. ಟ್ಯೂಷನ್ಗಳನ್ನು ಹೇಳಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮ್ಮಕ್ಕಿಂತ ಈ ಬಾಲಕರಿಗೆ, ಚಿಕ್ಕ ಪುಟ್ಟ ಬಾಲಕರಿಗೆ ಟ್ಯೂಷನ್ಗಳನ್ನು ಹೇಳಬೇಕು ಅಂತ ನಿರ್ಧಾರ ಮಾಡಿ ಟ್ಯೂಷನ್ಗಳನ್ನು ಹೇಳಿ ಹಣವನ್ನು ಸಂಪಾದಿಸ್ತಾರೆ. ಬಂದಂಥ ಹಣವನ್ನು ಊರಿಗೂ ಸ್ವಲ್ಪ ಕಳಿಸೋದು ಹಾಗೂ ಪುಸ್ತಕಗಳನ್ನು ಖರೀದಿಸ್ತಾರೆ. ಗಣಿತದಲ್ಲಿ ಅವರು ಅಸಾಧಾರಣ ಪ್ರತಿಭೆಯನ್ನು ಹೊಂದಿರ್ತಾರೆ. ಒಮ್ಮೆ ಗುರುಗಳು ಪ್ರಶ್ನೆಗಳನ್ನು ಕೇಳ್ತಾರೆ. ವಿದ್ಯಾರ್ಥಿಗಳೆಲ್ಲ ಮೌನವಾಗಿರ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು ಮಾತ್ರ ಆ ಪ್ರಶ್ನೆಗೆ ಉತ್ತರಿಸಿದಾಗ ಗುರುಗಳು ಹೇಳ್ತಾರೆ, ನೀನು ಸಾಮಾನ್ಯ ವಿದ್ಯಾರ್ಥಿ ಅಲ್ಲ ಕಣಯ್ಯ, ಮುಂದೆ ನಿನ್ನ ಭವಿಷ್ಯ ಬೇರೆಯೇ ಇದೆ ಅಂತ ಹೇಳ್ತಾರೆ. ಇದಾದ ನಂತರ ಇಂಜಿನಿಯರಿಂಗ್ ಲೋಕಕ್ಕೆ ಅವ್ರ ಪ್ರವೇಶ. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಓದುವುದು ತುಂಬ ದೊಡ್ಡ ವಿಷಯ. ಆಗಿನ ಕಾಲದಲ್ಲಿ 7ನೇ ಮತ್ತು 10ನೇ ಮುಗಿಸಿದ್ರೆ ಅವನನ್ನು ದೊಡ್ಡ ವ್ಯಕ್ತಿ ಅಂತ ಕರೀತಾ ಇದ್ರು. ಅಂಥದ್ರಲ್ಲಿ ಇಂಜಿನಿಯರಿಂಗ್ ಓದಬೇಕು ಅಂತ ನಿರ್ಧಾರ ಮಾಡಿದಂತಹ ವಿಶ್ವೇಶ್ವರಯ್ಯನವರು ಧೈರ್ಯ ಕಳೆದುಕೊಳ್ಳಿಲ್ಲ. ಇಂಜಿನಿಯರಿಂಗ್ ಶಿಕ್ಷಣ ಪಡೆದು ಶ್ರೇಷ್ಠ ಅಂಕಗಳೊಂದಿಗೆ ಉತ್ತೀರ್ಣರಾಗ್ತಾರೆ. ಸರ್ಕಾರಿ ಕೆಲಸ ಬರುತ್ತೆ. ಅಲ್ಲಿ ಅವರು ಗಮನಿಸಿದ್ದು ನೀರಿನ ಕೊರತೆ ಮೊದಲು. ನೀರಿನ ಕೊರತೆ, ಪ್ರವಾಹದ ಸಮಸ್ಯೆ, ರೈತರ ಕಷ್ಟ, ನಗರಗಳ ದುರ್ಸ್ಥಿತಿ ಅವರು ಯೋಚನೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ಇದು ದೊಡ್ಡ ತೊಂದರೆ ಅಂತ ಅವರು ಪರಿಗಣಿಸ್ತಿದ್ರು. ಆ ಕಾರಣದಿಂದ ಇವುಗಳ ಸಮಸ್ಯೆಯನ್ನು ನಾನು ಬಗೆಹರಿಸಬೇಕು ಅಂತ ಯೋಚನೆ ಮಾಡಿ ಇವುಗಳಲ್ಲಿ ವಿಜ್ಞಾನದಿಂದ ಪರಿಹಾರ ಕೊಡಬಹುದು ಅಂತ ಯೋಚನೆ ಮಾಡ್ತಾರೆ. ಆ ಸಮಯದಲ್ಲಿ ಮಳೆ ಬಂದರೆ ಪ್ರವಾಹ, ಮಳೆ ಬರದಿದ್ದರೆ
ಬರ ಅನ್ನೋ ಒಂದು ಮಾತಿತ್ತು. ಜನರು ತುಂಬ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದರು. ಆಗ ವಿಶ್ವೇಶ್ವರಯ್ಯನವರು ನೀರಿನ ಸಂರಕ್ಷಣೆಗೆ ಹೊಸ ತಂತ್ರಜ್ಞಾನವನ್ನು ರೂಪಿಸ್ತಾರೆ. ಅವರು ಕಂಡುಹಿಡಿದಂತಹ ಆ ಒಂದು ದೊಡ್ಡ ಕ್ರಾಂತಿನೇ ಆಟೋಮೆಟಿಕ್ ವಾಟರ್ ಗೇಟ್ಸ್ ಅಂತ. ಈ ಒಂದು ಕ್ರಾಂತಿಯನ್ನು ಅವರು ಆ ಕಾಲದಲ್ಲಿ ಆರಂಭ ಮಾಡ್ತಾರೆ. ನೀರಿನ ಮಟ್ಟ ಹೆಚ್ಚಾದರೆ ಗೇಟ್ ಸ್ವತಃ ತೆರೆಯುತ್ತಿತ್ತು, ನೀರು ಕಡಿಮೆ ಆದರೆ ಸ್ವತಃ ಮುಚ್ಕೊಳ್ತಾ ಇತ್ತು. ಇದು ಜಗತ್ತಿನ ಇಂಜಿನಿಯರ್ಗಳ ಗಮನ ಸೆಳೆದಿದ್ದು ಆಗಿನ ಅವರ ಯೋಚನೆ ಮಾಡಿದಂತಹ ರೀತಿಯಲ್ಲಿ. ಕೃಷ್ಣ ರಾಜಸಾಗರ ಅಣೆಕಟ್ಟು ಅವರ ಕಾಲದಲ್ಲಿ ಕನಸಿದಂತಹ ಅವರ ಕನಸು ಅಂತ ಹೇಳ್ಬೋದು. ಇದು ಆ ಸಮಯದಲ್ಲಿ ಮಂಡ್ಯ ಭಾಗ ಬರ ಪ್ರದೇಶವಾಗಿತ್ತು. ರೈತರು ಆಕಾಶದತ್ತ ನೋಡಿದಾಗ ಮಳೆಗಾಗಿ ಕಾಯ್ತಾ ಇದ್ರು. ವಿಶ್ವೇಶ್ವರಯ್ಯನವರು ಹೇಳ್ತಾ ಇದ್ರು, ಕಾವೇರಿ ನೀರನ್ನು ಸಂಗ್ರಹಿಸದಿದ್ದರೆ ಈ ಭೂಮಿ ಹಸಿರಾಗುತ್ತದೆ ಅಂತ ಹೇಳಿದಾಗ ಕೆಲವರು ಈ ಮಾತಿಗೆ ನಗ್ತಾರೆ, ಕಾವೇರಿ ನೀರನ್ನು ಹೆಂಗೆ ಸಂಗ್ರಹಿಸಬೇಕು ಅಂತ. ಇಷ್ಟು ದೊಡ್ಡ ಅಣೆಕಟ್ಟು ಕಟ್ಟುವುದು ಅಸಾಧ್ಯ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ. ಎಲ್ಲರೂ ಹಿಂದೆ ಸರಿತಾರೆ. ಆದರೆ ಹಗಲು ರಾತ್ರಿ ಒಂದು ಪ್ಲ್ಯಾನಿಂಗ್ ಅಂತ ಮಾಡ್ತಾರಲ್ಲ, ಕಾರ್ಮಿಕರ ಜೊತೆ ಕುಳಿತುಕೊಂಡು ಒಂದು ಪರಿಶ್ರಮ ಪಟ್ಟು ಪ್ರತಿ ಕಲ್ಲಿನ ಕೆಲಸಕ್ಕೂ ಪರಿಶೀಲಿಸಿ ಅಂತಿಮವಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಆ ದಿನ ಸಾವಿರಾರು ಜನ ಸಂತೋಷದಿಂದ ಕಣ್ಣೀರು ಹಾಕ್ತಾರೆ. ನೀವು ನಮ್ಮ ಬದುಕನ್ನು ಉಳಿಸಿದ್ರಿ ಅಂತ ಅವರನ್ನು ಕೈ ಮುಗಿದು ಅವರ ಕಾಲನ್ನು ಹಿಡಿದು ಬೇಡ್ಕೋತಾರೆ, ಕೇಳ್ಕೊಳ್ತಾರೆ. ಇದಾದ ನಂತರ ಹೈದರಾಬಾದ್ ಪ್ರವಾಹ ಒಮ್ಮೆ ಭೀಕರ ಪ್ರಭಾವ ಉಂಟಾಗುತ್ತೆ. ಮನೆಗಳು ಎಲ್ಲ ಮುಳುಗುತ್ತವೆ, ಜನರು ಭಯದಿಂದ ಓಡಾಡ್ತಿರ್ತಾರೆ. ಆ ಸಮಯದಲ್ಲಿ ವಿಶ್ವೇಶ್ವರಯ್ಯನವರು ಆ ಒಂದು ಸ್ಥಳಕ್ಕೆ ಬರ್ತಾರೆ. ನಗರವನ್ನು ಪೂರ್ತಿ ಪರಿಶೀಲನೆ ಮಾಡ್ತಾರೆ. ಹೊಸ ನೀರಿನ ವ್ಯವಸ್ಥೆ ರೂಪಿಸಬೇಕು ಅಂತ ಹೇಳ್ತಾರೆ. ಕಾಲುವೆಗಳನ್ನು ನಿರ್ಮಿಸ್ತಾರೆ. ನೀರಿನ ಹರಿವು ನಿಯಂತ್ರಿಸಿ ಸುರಕ್ಷಾ ಯೋಜನೆಗಳನ್ನು ರೂಪಿಸ್ತಾರೆ. ಆ ಮುಂದಿನ ವರ್ಷಗಳಲ್ಲಿ ಪ್ರವಾಹ ಹಾನಿ ಕಡಿಮೆ ಆಗುತ್ತೆ. ಆ ಒಂದು ಸಮಯದಲ್ಲಿ ಅವರು ಒಂದು ಬಿರುದನ್ನು ಪಡಿತಾರೆ, ಜನರ ರಕ್ಷಕ ಅಂತ. ಇದಾದ ನಂತರ ಮೈಸೂರು ರಾಜ್ಯದ ದಿವಾನ, ನಂತರ ರಾಜ್ಯವನ್ನು ಅಭಿವೃದ್ಧಿ ಹಾದಿಯಲ್ಲಿ ತಂದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಶಿಕ್ಷಣ ಮತ್ತು ಕೈಗಾರಿಕೆ ಮತ್ತು ದೇಶದ ಶಕ್ತಿ ಅಂತ ಅವರು ಆ ಒಂದು ಕಾಲದಲ್ಲಿ ಹೇಳಿದಂತಹ ಮಾತು ಇಂದಿಗೂ ಕೂಡ ಅದೇ ಇದೆ. ಕಾರ್ಖಾನೆಗಳನ್ನು ಆರಂಭ ಮಾಡ್ತಾರೆ, ರಸ್ತೆ ನಿರ್ಮಿಸ್ತಾರೆ, ವಿದ್ಯುತ್ ಯೋಜನೆಗಳನ್ನು ಮೈಸೂರಿನಲ್ಲಿ ತರ್ತಾರೆ, ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡ್ತಾರೆ, ಕೈಗಾರಿಕಾ ಕ್ರಾಂತಿಯನ್ನು ಸ್ಥಾಪನೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೈಗಾರಿಕಾ ಕ್ರಾಂತಿ ಅಂದಾಗ ನಮ್ಗೆ ನೆನಪಾಗೋದು ಮೈಸೂರು ಸ್ಯಾಂಡಲ್ ಸೋಪ್ ಹಾಗೂ ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ ಅಂತ ಕೇಳಿರ್ಬೋದು. ಇದು ಹಾಗೂ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಕರ್ನಾಟಕದ ಆರ್ಥಿಕತೆಗೆ ಹೊಸ ಜೀವ ನೀಡ್ತಾರೆ. ಶಿಸ್ತು ಮತ್ತು ಸಮಯ ಪಾಲನೆ ವಿಶ್ವೇಶ್ವರಯ್ಯನವರ ಜೀವನದ ದೊಡ್ಡ ಗುಣ ಅಂತ ಹೇಳ್ಬೋದು. ಒಮ್ಮೆ ಅವರು ಅಧಿಕಾರಿ ಸಭೆಗೆ ತಡವಾಗಿ ಬಂದಾಗ, ನೀವು ನನ್ನ ತಡವಾಗಿ ಬರಲಿಲ್ಲ, ನೀವು ನನ್ನ ಸಮಯವನ್ನು ಹಾಳು ಮಾಡಲಿಲ್ಲ, ದೇಶದ ಸಮಯ ವ್ಯರ್ಥ ಮಾಡಿದ್ರಿ ಅಂತ ಒಬ್ಬ ಅಧಿಕಾರಿ ತಡವಾಗಿ ಬಂದಾಗ ಇವರು ಆ ಅಧಿಕಾರಿಗೆ ಈ ಮಾತನ್ನು ಹೇಳ್ತಾರೆ. ಅಷ್ಟು ಸಮಯ ಪಾಲನೆ ಮಾಡುವಂತಹ ಕಟ್ಟುನಿಟ್ಟು ಅಧಿಕಾರಿ ವಿಶ್ವೇಶ್ವರಯ್ಯನವರಾಗಿದ್ದರು. ಜಗತ್ತಿನ ಗೌರವ ಮತ್ತು ಪ್ರತಿಭೆಯನ್ನು ಜಗತ್ತೇ ಗುರುತಿಸಿತು ಅವರನ್ನು. ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಅಂತ ಬಿರುದು ಕೊಟ್ಟು ನಂತರ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿತು. ಇವರು ದೇಶದ ಅತ್ಯುನ್ನತ ಗೌರವ ಪ್ರೀತಿ ಪಾತ್ರರು ಆಗಿ ಇವರು ಪಡೀತಾರೆ. ನಂತರ ಇಂಜಿನಿಯರ್ಸ್ ಡೇ ಅಂತ ಸೆಪ್ಟೆಂಬರ್ 15ರಂದು ಅವರ ಜನ್ಮದಿನ ಆಚರಣೆ ಮಾಡ್ತಾರೆ. ಪ್ರಸ್ತುತ ನಾವು ಇಲ್ಲಿವರೆಗೂ ಕೂಡ ಆಚರಣೆ ಮಾಡ್ತಾನೆ ಬರ್ತಾ ಇದ್ದೇವೆ. ಆ ದಿನದ ದೇಶದ ಎಲ್ಲ ಇಂಜಿನಿಯರ್ಗಳು ಅವರನ್ನು ಸ್ಮರಿಸ್ತಾರೆ. ಒಟ್ಟಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾವು ಕೇಳಿದಾಗ ಒಬ್ಬ ಇಂಜಿನಿಯರ್ ಆಗಿ ನಾವು ಕೇಳೋದಕ್ಕಿಂತ ಕನಸು ಕಂಡ ನಾಯಕ ಅಂತ ಹೇಳ್ಬೋದು. ಜನರು ಬದುಕನ್ನು ಬದಲಾಯಿಸಿದಂತಹ ವಿಜ್ಞಾನಿ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಭಾರತ ರತ್ನ ಕೃಷ್ಣರಾಜ ಸಾಗರ ಅಣೆಕಟ್ಟಿನ ನೀರು ಇಂದಿಗೂ ಹರಿದಾಗ ಅದರ ಹಿಂದೆ ಇರುವಂತಹ ಒಬ್ಬ ಮಹಾನ್ ಇಂಜಿನಿಯರ್ನ ಕನಸು ಹರಿಯುತ್ತಿದೆ ಅಂತ ನಾವು ನೆನೆಸ್ಬೋದು. ಇಂದಿಗೂ ವಿದ್ಯಾರ್ಥಿಗಳ ಪುಸ್ತಕ ಹಿಡಿದು ಓದಿದಾಗ ಪರಿಶ್ರಮ ನೆನಪಾಗುತ್ತೆ. ಇಂದಿಗೂ ದೇಶದ ಅಭಿವೃದ್ಧಿ ಮಾತು ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರು ಚಿನ್ನದ ಅಕ್ಷರಗಳಲ್ಲಿ ಹೊಳೆಯುತ್ತವೆ. ಕೆಲಸವೇ ಪೂಜೆ, ದೇವರ ಸೇವೆಯೇ ಜೀವನ ಅಂತ ನಂಬಿದಂತಹ ಮಹಾನ್ ಇಂಜಿನಿಯರ್ ಹಾಗೂ ಮಹಾನ್ ವ್ಯಕ್ತಿತ್ವ ಅವರು ತೋರಿಸಿದಂತಹ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಹಾನ್ ಸಾಧಕರ ಕಥೆಯನ್ನು ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು.